ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಸೊಪ್ಪಿನಿಂದ ಪಳದ್ಯ ಅಂತ ಮಾಡ್ತಾ ಇದ್ದೀನಿ. ನೀವು ಮಜ್ಜಿಗೆ ಹುಳಿ ಅಂತ ಬೇಕಾದರೂ ಇದನ್ನು ಕರಿಬೋದು. ಸೊಪ್ಪನ್ನ ಹೇರಳವಾಗಿ ತಿನ್ನಬೇಕು ಅಂತ ಅನ್ಸಿದ್ರೆ ಮತ್ತು ತುಂಬ ಸರಳವಾದ ಅಡುಗೆ ಮಾಡ್ಕೋಬೇಕು ಅಂತಂದರೆ ಈ ಥರ ಮಾಡಿಕೊಂಡು ನೀವು ಬೇಕಾದರೆ ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನ್ನಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿರುವಂಥದ್ದು ಚೆನ್ನಾಗಿ ತೊಳೆದು ನೀರು ಸಮೇತ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 4 ಸ್ಪೂನ್ನಷ್ಟು ಕಾಯಿ ತುರಿ, ಇದಾದಮೇಲೆ 1 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಸಿಯಾಗಿ ಹಾಕ್ಕೋಬೇಕು. 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಜಾಸ್ತಿ ಹಾಕ್ಕೋಬೋದು. 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆಗೆ ಅದಕ್ಕೆ ಸುಮಾರು ಒಂದು ದೊಡ್ಡ ಬೋಲಷ್ಟು ಇದು ದಂಟಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು, ಹಸಿರುದು ಮತ್ತು ಕೆಂಪುದು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು. ಮೆಂತ್ಯ ಸೊಪ್ಪು ಬೇಡ, ಮಿಶ್ರ ಸೊಪ್ಪುಗಳನ್ನ ಕೂಡ ನೀವು ಬಳಸ್ಬೋದು. ಒಂದು 3ರಿಂದ 4 ನಿಮಿಷ ಈ ಥರ ಹುರ್ಕೋತಾ ಇದ್ದೀನಿ. ಹೆಚ್ಚು ಏನು ಹುರಿಯೋದು ಬೇಡ. ಈಗ ಇದಕ್ಕೆ 1 ಅಥವಾ 2 ಸಲ ನೀರು ಈ ಥರ ಚಿಮುಕಿಸಿ ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕೋದು ಬೇಡ, ಇಲ್ಲಾಂತಂದರೆ ನಮ್ಮ ಪಳದ್ಯ ತುಂಬ ನೀರಾಗಿ ಆಗಿಬಿಡುತ್ತೆ. ಈಗ ಒಂದು 3-4 ನಿಮಿಷ ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ, ಸಾಕಷ್ಟು ಕುಗ್ಗಿದೆ. ಈ ಸೊಪ್ಪಿನಲ್ಲಿ ಇರೋ ಕಡ್ಡಿ ಅಕಸ್ಮಾತಾಗಿ ಎಳೆದಾಗಿದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ಈಗ ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಹದದಲ್ಲಿ ಇದು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ. ತುಂಬ ನೀರಾಗಿ ಬೇಡ, ಚೆನ್ನಾಗಿರಲ್ಲ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಇದನ್ನು ಒಂದು 3 ನಿಮಿಷ ಅಥವಾ 4 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಸಣ್ಣ ಊರಿನಲ್ಲಿ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸ್ವಲ್ಪ ಸಾಸಿವೆ, ಒಂದು 6-7 ಕರಿಬೇವಿನ ಎಲೆ, ಇದಾದ ನಂತರ ಸ್ವಲ್ಪ ಹಿಂಗು, 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸಣ್ಣದಾಗಿ ಕುದೀತಾ ಇರಲಿ ಅದು. ಈಗ ಸಾಕಷ್ಟು ಕುದ್ದಿರುತ್ತೆ. ಒಂದು 2ರಿಂದ 3 ನಿಮಿಷ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಮೊಸರು ಹಾಕಬೇಕಾದ್ರೆ ಆದಷ್ಟು ಉರಿ ಸಣ್ಣದಿರಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. 1 ನಿಮಿಷ ಆದರೆ ಸಾಕು. ಒಂದು ಕುದಿ ಬಂದಿದೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬೆರೆಸ್ಕೊಂಡು ನೀವು ಸರ್ವ್ ಮಾಡ್ಬೋದು. ತುಂಬ ಸರಳವಾದ ಅಡುಗೆ, ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿಂದು ಸೊಪ್ಪಿನ ಕೂಟು ಅಂತ ತುಂಬ ಸರಳವಾಗಿ ಮಾಡುವಂಥದ್ದು. ಇದನ್ನು ನಾನು ದಂಟಿನ ಸೊಪ್ಪಿನಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಕುಕ್ಕರ್ಗೆ 1/4 ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಒಳ್ಳೆ ಘಮ ಬಂದಿದೆ ಅಂತ ಆದರೆ ಕಲರ್ ಚೇಂಜ್ ಆಗೋದು ಬೇಡ. ಇದನ್ನು ನಾವು 1 ಅಥವಾ 2 ಬಾರಿ ತೊಳ್ಕೊಂಡ್ಬಿಡೋಣ. ಇದು ತುಂಬ ಮುಖ್ಯವಾದ ಒಂದು ಸ್ಟೆಪ್ಪು, ಚೆನ್ನಾಗಿ ಹುರ್ಕೊಳ್ಳೋದು. ಈಗ ಹುರ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ದೊಡ್ಡ ಬೌಲಷ್ಟು ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದೇ ಒಂದು ವಿಷಲ್ಲು ಬೇಯಿಸ್ಕೋಬೇಕು. ನಿಮಗೆ ಕುಕ್ಕರಲ್ಲಿ ಬೇಡ ಅಂತಂದರೆ ಪಾತ್ರೆನಲ್ಲಿ ಕೂಡ ನೀವು ಮಾಡ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಒಂದು ವಿಷಲ್ಲು ಬರೆಸ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಒಂದು ಪ್ಯಾನಲ್ಲಿ ಕೆಲವೊಂದು ಪದಾರ್ಥ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಳ್ಳೆ ಕಲರ್ ಬರೋ ತನಕ ಇದನ್ನು ಹುರ್ಕೋಬೇಕು. ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಈಗ ಉದ್ದಿನಬೇಳೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅಂತ ಆದರೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡ್ಬಿಡೋಣ. 5 ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಗುಂಟೂರು, ಮಿಕ್ಕೆಲ್ಲ ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರನ್ನ ಜಾಸ್ತಿ ಹಾಕ್ಕೋಬೋದು. ಈಗ ಹುರ್ಕೊಂಡಿದ್ದಾಗಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ, ನಾವು ಹುರ್ಕೊಂಡಿರೋ ಪದಾರ್ಥನೂ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ರುಬ್ಕೋಬೇಕು. ಈಗ ಇದನ್ನು
ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಂಡ್ಬಿಡೋಣ. ಆಗಿದೆ. ಈಗ ಈ ರೀತಿಯಾಗಿ ರುಬ್ಕೋಬೇಕು. ಅಷ್ಟೊತ್ತಿಗೆ ನಮ್ಮ ಕುಕ್ಕರ್ ಕೂಡ ಕೂಗಿರುತ್ತೆ. ತಣ್ಣಗಾದ ಮೇಲೆ ಅದನ್ನು ತೆಕ್ಕೊಂಡು, ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು, ತುಂಬ ನೀರಾಗಿ ಬೇಡ. ಹಾಗಾಗಿ ಬೇಯಬೇಕಾದ್ರೆ ಹೆಚ್ಚು ನೀರು ಹಾಕ್ಕೊಳ್ಳೋದು ಬೇಡ. ಈಗ ಈ ರೀತಿಯಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುಣಸೆ ರಸ ಹಾಕ್ಕೋಬೇಕು. ತುಂಬ ಸರಳವಾದ ಒಂದು ಕೂಟು. ಅನ್ನಕ್ಕೆ ಮತ್ತು ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ಸಣ್ಣ ಊರಿನಲ್ಲಿ ಇದು ಕುದಿಬೇಕು. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ಸೌಟಿಗೆ ನಾನು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು, ಕಾದ ನಂತರ ಸ್ವಲ್ಪ ಸಾಸಿವೆ, ಒಂದು ಚೂರು ಹಿಂಗನ್ನು ಹಾಕ್ಕೊಂಡು 2 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಒಗ್ಗರಣೆ ಆಗತ್ತು. ಈಗಾಗಲೇ ಕುದೀತಾ ಇರೋ ಒಂದು ಕೂಟ್ಗೆ ಇದನ್ನು ಬೆರೆಸ್ಕೋಬೇಕು. ನೋಡಿದ್ರಲ್ಲ, ತುಂಬ ಸರಳವಾದ ಒಂದು ಕೂಟು, ಅಷ್ಟೇ ರುಚಿಯಾಗಿರುತ್ತೆ. ಬಿಸಿಯಾಗಿ ಅನ್ನಕ್ಕೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದ್ಸಲ ಬೆರೆಸ್ಕೊಂಬಿಟ್ಟು ಸುಮಾರು 1 ನಿಮಿಷ ಕಾಲ ಮತ್ತೆ ಇದನ್ನು ಕುದಿಸ್ಕೊಂಡು ಸರ್ವ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊಪ್ಪು ತಿನ್ನಬೇಕು ಅಂತ ಇರೋರು ಮತ್ತು ಹೆಸರುಬೇಳೆನ ಉಪಯೋಗಿಸೋದ್ರಿಂದ ದೇಹಕ್ಕೆ ತಂಪು ಕೂಡ. ನಿಮಗೆ ಈ 2 ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.